ವಿಘ್ನ ವಿನಾಶಕನಾದಂಥ ವಿನಾಯಕನನ್ನು ಎದುರುಗೊಳ್ಬೇಕಲ್ಲ. ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ. ಹೂ ಕೊಟ್ಟು ಸ್ವಾಗತ ಮಾಡೋಣ. ನೋಡಿ ರೋಸಸನ್ನು ಹೇಗೆ ಮಾಡೋದು ಅಂತ ಹೇಳಿ ನೀವು ಕಲ್ತ್ಕೊಳ್ಳಿ. ನಾನು ಮಾಡ್ತಾ ಇದ್ದೀನಿ. ಒಂದು ಸಾರಿಯನ್ನು ದೇವಸ್ಥಾನದಲ್ಲಿ ಹೋದಾಗ ತಗೊಂಡೆ. ದೇವರ ಒಂದು ಪ್ರಸಾದ, ನಂದು ಅದೊಂದು ಅಭ್ಯಾಸ, ಯಾವಾಗಲೂ ತಗೊಳ್ತೀನಿ. ಅದ್ರ ಜೊತೆಗೆ ಚಿಕ್ಕ ಒಂದು ಪೀಸ್ ಇದೆ, ಕಾಟನ್ ಪೀಸ್, ತುಂಬ ಚೆನ್ನಾಗಿದೆ. ಮತ್ತು ಇದೆಲ್ಲ ಸಿಲ್ಕ್ ಸಾರಿದು ಎಕ್ಸ್ಟ್ರಾ ಉಳಿದಿರುವಂಥ ಪೀಸು. ಈ ವಿಡಿಯೋವನ್ನು ಯೂಸ್ ಆ್ಯಂಡ್ ರೀಯೂಸ್ ಆ ಒಂದು ಸೀರಿಯಲ್ ಅಡಿಯಲ್ಲಿ ಮಾಡ್ತಾ ಇದ್ದೀನಿ. ಒಂದು ಗ್ರೀನ್ ಪೀಸ್ ಇದೆ, ಎಲೆಗಳನ್ನು ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಅದನ್ನು ತಗೊಂಡಿದ್ದೀನಿ. ನೀವು ಕೂಡ ಮೆಜರ್ಮೆಂಟು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಮೆಜರ್ಮೆಂಟಲ್ಲಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ನಾನು 3 ಇಂಚನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ 4 ತಗೊಳ್ಳಿ, ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ಟಿಂಗ್ ಮಾಡಿ ತೆಗೆದು ಬಿಡ್ಬೋದು. ಎಲ್ಲ ಪೀಸನ್ನು ಕಟ್ಟಿಂಗ್ ಮಾಡಿದ ಮೇಲೆ ಈ ರೀತಿಯಾಗಿ ಸ್ಟ್ರಿಪ್ಸ್ ಇದೆಯಲ್ಲ, 3 ಇಂಚಸ್ಸಿಂದ ಸ್ಟ್ರಿಪ್ಸು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಕಟ್ಟಿಂಗ್ ಮಾಡಿ ಸೈಡ್ ಎಡ್ಜನ್ನು ಲಾಂಗ್ ಟಿಬ್ಬಿ ಇಟ್ಟು ಸ್ಟಿಚ್ ಮಾಡಿ ತೆಗೆದಿಟ್ಕೊಳ್ಳಿ. ನಾನು ಎಲ್ಲ ಪೀಸ್ಗಳನ್ನು ಈ ರೀತಿಯಾಗಿ ಸ್ಟಿಚ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸ್ಟಿಚ್ ಮಾಡುವಾಗ ಸ್ವಲ್ಪ ಫೋಲ್ಡ್ ಮಾಡಿಕೊಡಿ. ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ಈ ರೀತಿಯಾಗಿ ಗ್ರೀನ್ ಪೀಸನ್ನು ಈ ರೀತಿಯಾಗಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯ ಕಟ್ಟಿಂಗ್ ಮಾಡಿ ತೆಗೆದುಬಿಟ್ಟು ಉಲ್ಟಾ ಮಾಡಿಬಿಟ್ಟಾಗ ನಮಗೆ ಎಲೆ ಆಕಾರದಲ್ಲಿ ಸಿಗುತ್ತೆ. ಸ್ಟಿಚ್ ಮಾಡಿದ ಮೇಲೆ ಆ ಥ್ರೆಡ್ ಏನಿರುತ್ತಲ್ಲ ಲಾಸ್ಟ್ ಎಡ್ಜಿಂದು, ಆ ಥ್ರೆಡನ್ನು ಕೈಯಲ್ಲಿ ಇಟ್ಕೊಂಡು ನಿಧಾನವಾಗಿ ಎಳಿತಾ ಬನ್ನಿ. ಪಾಸ್ ಮಾಡಿದಾಗ ಏನಾಗುತ್ತೆ, ಅದು ಒಂದು ಕಡೆಗೆ ಸೇರ್ತಾ ಹೋಗುತ್ತೆ. ಅದು ಹೂವಿನ ಪಕಳೆಯ ರೀತಿಯಲ್ಲಿ ಶೇಪನ್ನು ಪಡೆದಾಗ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಈ ರೀತಿಯಾಗಿ ಬಂತು. ಇದನ್ನು ಆ ಥ್ರೆಡ್ ಕೂಡ ಎಳೆದಂಥ ಥ್ರೆಡ್ ಇದೆಯಲ್ಲ, ಅದನ್ನು ಕೈಯಲ್ಲೇ ಹಿಡ್ಕೊಂಡ್ಬಿಡಿ. ಅದನ್ನು ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು, ಯಾಕೆಂದರೆ ಬಟ್ಟೆಯ ಒಂದು ಥ್ರೆಡ್ ಹೊರಗೆ ಬಂದಿರುತ್ತಲ್ಲ, ಅದು ಹೊರಗಡೆ ಬರಬಾರ್ದು. ಒಳಗಡೆ ಹಾಕಿಬಿಡೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ಎಂಡಿಂಗ್ ಪಾಯಿಂಟು. ನಿಧಾನವಾಗಿ ಅದನ್ನು ಫೋಲ್ಡ್ ಮಾಡ್ತಾ ಬನ್ನಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಿ. ನೋಡಿ ಈ ರೀತಿಯಾಗಿ ನಿಧಾನವಾಗಿ ಫೋಲ್ಡ್ ಮಾಡ್ತಾ ಹೋದಾಗ ನಿಮ್ಮದೇ ಆದಂಥ ನಿಧಾನವಾಗಿ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ಬಂದಮೇಲೆ ಕೈಯಲ್ಲಿ ಎಜ್ಜಿಂದು ಥ್ರೆಡ್ ಇರುತ್ತಲ್ವ, ಅದನ್ನು ತಗೊಂಡ್ಬಿಟ್ಟು ರೌಂಡಾಗಿ ಟೈಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸೂಜಿ ದಾರ ಇರುತ್ತಲ್ವ, ಅದರಿಂದ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಪಾಸ್ ಮಾಡಿ ಒಳಗಡೆಯಿಂದನೇ ಸ್ಟಿಚ್ ಮಾಡ್ಬೋದು. ಹ್ಯಾಂಡ್ ವರ್ಕು ತುಂಬ ಈಸಿಯಾಗಿ ಮಾಡ್ಬೋದು. ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಶೇರ್ ಕೂಡ ಮಾಡಿ, ಕಾಮೆಂಟ್ ಕೂಡ ಮಾಡಿ. ನನಗೆ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಅನುಕೂಲ ಆಗುತ್ತೆ. ನೋಡಿ ಈ ರೀತಿಯಾಗಿ ನಿಮ್ಮ ಕೈಯಲ್ಲಿ ಸುಂದರವಾದಂಥ ಒಂದು ಗುಲಾಬಿ ಹೂವನ್ನು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇದು ನಿಮ್ಮ ಕೈಯಲ್ಲೇ ಇರುವಂಥದ್ದು. ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಪೀಸಸ್ ಇರುತ್ತೆ, ನೀವೇ ಮಾಡ್ಕೋಬೋದು. ಹೀಗೆ ಮಾಡಿದ ಮೇಲೆ ಇದಕ್ಕೆ ನೀವೇನಾದರೂ ತಂತಿಗೆ ಕೂಡ ಅದನ್ನು ಮಾಡ್ಬೋದು. ಇಲ್ಲ ಅಂದರೆ ಯೂಸ್ ಮಾಡಿದಂಥ ರಿಫಿಲ್ ಇರುತ್ತೆ, ಸ್ವಲ್ಪ ಫೆವಿಕಾಲನ್ನು ಹಾಕ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಕಲರ್ ಬಟ್ಟೆ ಇರುತ್ತಲ್ಲ ಅದನ್ನು ಸುತ್ತಬಿಟ್ಟು ಅದಕ್ಕೆ ಕೂಡ ಟೈ ಮಾಡ್ಬೋದು. ಫ್ಲವರ್ ವಾಸ್ಗೆ ಹಾಕ್ತೀವಿ, ಫ್ಲವರ್ ಪಾಟಲ್ಲಿ ಹಾಕ್ತೀವಿ ಅಂತಂದರೆ, ಇಲ್ಲ ಅಂದರೆ ಬಿಡಿಯಾದಂಥ ಹೂವಿನ ರೂಪದಲ್ಲಿ ಕೂಡ ಮಾಡ್ಬೋದು. ನೋಡಿ ಗ್ರೀನ್ ಲೀವ್ಸನ್ನು ಮಾಡಿಟ್ಕೊಂಡಿದ್ದನ್ನು ನೀಟಾಗಿ ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟೆ. ಎಷ್ಟು ಚಂದದ ಹೂವು, ನಿಮ್ಮ ಮನೆಯಲ್ಲಿ ನೀವು ಮಾಡಿದಂಥ ಹೂವು ರೆಡಿಯಾಗಿದೆ. ವೆಲ್ವೆಟ್ ಪೇಪರನ್ನು ತಗೋಬೋದು, ವೆಲ್ವೆಟ್ ಏನು ಹೇಳ್ತೀವಿ ಬಟ್ಟೆಯನ್ನು ತಗೊಳ್ಬೋದು, ಅದರಿಂದ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯೂಸ್ ಮಾಡಿದ ಮೇಲೆ ಮತ್ತೆ ಇಟ್ಕೋಬೋದು. ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅನ್ಕೋತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.